ಮಾಸ್ಟರ್ಸ್ ಎಲ್ಲರಿಗೂ ಶುಭೋದಯ. ಮೊಟ್ಟ ಮೊದಲನೆಯದಾಗಿ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಗುರುಮಾತೆ ಪತ್ರಿ ಅಮ್ಮನವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್, ರಂಗನಾಥ್ ಸರ್ ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸಿಗೂ, ಝೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮಾಸ್ಟರ್ಸ್, ಈ ದಿನ ನಮ್ಮ ಶರೀರವನ್ನು ವಜ್ರಕಾಯವಾಗಿರಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಜ್ರಕಾಯ ಅಂತಂದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು. ಇನ್ನೂ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು. ನಮ್ಮ ಚೈತನ್ಯ ಶಕ್ತಿಯನ್ನ ಹೇಗೆ ಬೆಳೆಸ್ಕೋಬೇಕು ನಾವು ಈ ದಿನ ತಿಳ್ಕೊಳ್ಳೋಣ. ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂದ್ರೆ ಯಾವುದೇ ಪ್ರಸಂಗದಲ್ಲಿ ಹಾಯಾಗಿ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಬರದಂತೆ ನಮ್ಮ ದೇಹವನ್ನ ಇರಿಸಿಕೊಳ್ಳೋದು. ಈ ವಜ್ರಕಾಯ ಹೇಗ್ ಬರುತ್ತೆ ಅಂತಂದ್ರೆ ನಮ್ಮ ಆಚಾರ, ಆಹಾರ, ವ್ಯವಹಾರ ಇವುಗಳಿಂದ ನಮ್ಮ ದೇಹ ವಜ್ರಕಾಯವಾದಂತೆ ಇರುತ್ತೆ. ಫ್ರೆಂಡ್ಸ್, ಈಗ ನಿಮ್ಮ ಜೊತೆ ಇಕಿಗಾಯ್ ಅನ್ನೋ ಪುಸ್ತಕದ ಬಗ್ಗೆ ನಾವು ಒಂದೆರಡು ವಿಷಯ ತಿಳಿಸ್ಬೇಕು. ಇಕಿಗಾಯ್ ಅಂತಂದ್ರೆ ಆರೋಗ್ಯಕರ ಮತ್ತು ಆನಂದಮಯ ಜೀವನದ ಸೂತ್ರಗಳು. ಇದು ಜಪಾನಿನ ಜನರ ಆರೋಗ್ಯದ ರಹಸ್ಯದ ಬಗ್ಗೆ ತಿಳಿಸುತ್ತೆ. ಈ ಪುಸ್ತಕದಲ್ಲಿ ಯಾರ್ಯಾರು ಹೆಚ್ಚು ಕಾಲ ಬಾಳಿದ್ದಾರೆ, ಅವರ ಆರೋಗ್ಯದ ರಹಸ್ಯ ಏನು ಎಲ್ಲವನ್ನು ತಿಳಿಸಿದ್ದಾರೆ. ನಾವು ಕೆಲವು ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿಸಾವೋ ಒಕಾವಾ ಇವರು 117 ವರ್ಷ ಜೀವಂತವಾಗಿದ್ರು. ಯಾರ ಸಹಾಯವೂ ಇಲ್ಲದೆ ಜೀವಿಸಿದ್ರು. ಜಪಾನಿನವರು. ಇವರ ಆಯುಷ್ಯದ ಗುಟ್ಟು ಏನು ಅಂತಂದ್ರೆ ತಿನ್ನೋದು, ನಿದ್ದೆ ಮಾಡೋದು. ವಿಶ್ರಾಂತಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ಆಕೆ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ತಿನ್ನೋದು, ನಿದ್ದೆ ಮಾಡೋದು ಅಂದ್ರೆ ಮನಸ್ಸಿನ ಯಾವುದೇ ಒಂದು ಚಿಂತೆ ಇಲ್ಲದೆ ಜೀವನ ಮಾಡಿದ್ರೆ ನಮ್ಮ ಆಯುಷ್ಯ ಹೆಚ್ಚುತ್ತೆ, ಆರೋಗ್ಯಕರವಾಗಿ ಇರ್ತೀವಿ ಅಂತ ಅರ್ಥ ಮಾಡ್ಕೋಬೇಕು. ಅಲೆಕ್ಸಾಂಡರ್ ಎಮೇಜ್ 111 ವರ್ಷ, ಪೋಲಾರ್ ನಲ್ಲಿ ಇವರು ಹುಟ್ಟಿದ್ದು. ಇವರ ದೀರ್ಘಾಯುಷ್ಯದ ರಹಸ್ಯ ಏನು ಅಂತಂದ್ರೆ ನಾನು ಚಿರಂಜೀವಿ, ನಾನು ಯಾವತ್ತಿಗೂ ಸಾಯುವುದಿಲ್ಲ ಅಂತ ಅವರ ನಂಬಿಕೆ. ನೋಡಿ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಾವೇನು ನಮ್ಮ ಮನಸ್ಸಿಗೆ ಪ್ರತಿನಿತ್ಯ ಹೇಳ್ಕೊಳ್ತೀವೋ ಅದು ವಾಸ್ತವಿಕ ಆಗತ್ತೆ. ಸೊ ನಾವೆಲ್ಲ ಎಷ್ಟೋ ಜನ ಮಾಸ್ಟರ್ಸ್ ಇದನ್ನೇ ಹೇಳ್ತಾ ಇರ್ತೀವಿ. ನೀವೇನು ನಿಮ್ಮ ಮನಸ್ಸಿಗೆ ಒಂದು ಡೈರೆಕ್ಷನ್ ಕೊಡ್ತಿರೋ, ಪ್ರತಿದಿನ ಮನಸ್ಸಿಗೆ ಏನ್ ಹೇಳ್ತಾ ಹೋಗ್ತಿರೋ ಅದೇ ನಿಜ ಆಗತ್ತೆ ಅಂತ. ಅವರು ನಾನ್ ಚಿರಂಜೀವಿ ಅಂತ ಹೇಳ್ಕೊಂತಾ ಇದ್ದದ್ರಿಂದ 111 ವರ್ಷ ಜೀವಂತವಾಗಿ ಆರೋಗ್ಯವಾಗಿರೋದಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ಮರಿಯಾ ಕಾಪೋವಿಲ್ಲಾ 116 ವರ್ಷ, ಈಕೆ ಮಹಿಳೆ. ಈಕೆಯ ದೀರ್ಘಾಯುಷ್ಯದ ರಹಸ್ಯ ಏನು ಅಂದ್ರೆ ನಾನು ಜೀವನದಲ್ಲಿ ಎಂದೂ ಮಾಂಸವನ್ನು ಸೇವಿಸಿಲ್ಲ. ಆಕೆ ಹಾಡು ಹೇಳ್ಕೊಳ್ತಾ, ಡ್ಯಾನ್ಸ್ ಮಾಡ್ತಾ ಸಂತೋಷದಿಂದ ಜೀವಿಸಿದ್ರು. ನೋಡಿ, ಇದ್ರಲ್ಲೂ ಕೂಡ ಎಷ್ಟು ಒಂದು ನಮ್ಗೆ ಮೆಸೇಜ್ ಇದೆ. ಮಾಂಸಾಹಾರ ಸೇವನೆ ಮಾಡಬಾರ್ದು ಅನ್ನೋದನ್ನ ನಮ್ಮ ಗುರುಗಳು ಯಾವತ್ತೂ ನಮ್ಗೆ ತಿಳಿಸ್ತಾ ಇದ್ರು. ಮಾಂಸಾಹಾರ ಸೇವನೆಯಿಂದ ನಮ್ಮ ದೇಹದ ಆರೋಗ್ಯ ಕೆಡುತ್ತೆ. ಜೊತೆಗೆ ಆಕೆ ಏನೇ ಕೆಲಸ ಮಾಡಿದ್ರು ಖುಷಿ ಖುಷಿಯಾಗಿ ಹಾಡು ಹೇಳ್ತಾ, ಕುಣಿತಾ, ಸಂತೋಷದಿಂದ ಜೀವನ ಮಾಡಿದ್ರು. ಇದು ಕೂಡ ತುಂಬಾ ಮುಖ್ಯವಾದದ್ದು. ಹಾಗೆ ಜಿನ್ ಕಾಲ್ಮೆ 122 ವರ್ಷ, ಪ್ರಪಂಚದ ಅತ್ಯಂತ ವೃದ್ಧ ಈಕೆ ಅಂತೆ. ಈಕೆ ಏನ್ ಹೇಳಿದ್ದಾರೆ ಅಂದ್ರೆ ಆಕೆಯ ಹಾಸ್ಯ ಧೋರಣೆ ಆಕೆಯ ದೀರ್ಘಾಯುಷ್ಯದ ರಹಸ್ಯ. ಆಕೆ ಯಾವಾಗ್ಲೂ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಂತೆ. ಅಂದ್ರೆ ಆಲ್ ಈಸ್ ವೆಲ್, ಏನೇ ಆಗ್ಲಿ ಆಲ್ ಈಸ್ ವೆಲ್, ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ, ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ
ಹಾಸ್ಯ ಧೋರಣೆ. ನೋಡಿ, ನಮ್ಮ ನಗುವಿನಿಂದ ನಾವು ಯಾವಾಗ್ಲೂ ಖುಷಿಯಾಗಿರೋದ್ರಿಂದ ನಮ್ಮ ಮೆದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದೇ ಒಂದು ನಿಯಮವನ್ನ ಆಕೆ ಕೂಡ ಫಾಲೋ ಮಾಡಿದ್ರು. ಬ್ರೂನಿ 114 ವರ್ಷ. ಇವರ ಆಯುಷ್ಯದ ರಹಸ್ಯ ಮನಸ್ಸು ಮತ್ತು ಶರೀರಕ್ಕೆ ನಿತ್ಯ ಯಾವಾಗಲೂ ಕೆಲಸ ಕೊಟ್ರೆ ದೀರ್ಘಕಾಲ ಜೀವಿಸ್ತಾರೆ ಅಂತ ಆಕೆ ಹೇಳ್ತಾರೆ. ನಮ್ಮ ಮನಸ್ಸು ಮತ್ತೆ ದೇಹ ಒಂದಕ್ಕೊಂದು ಎರಡು ಸಂಬಂಧ ಇದೆ. ದೇಹಕ್ಕೆ ಕೆಲಸ ಕೊಡ್ಬೇಕು. ದೇಹನ ನಾವು ಎಷ್ಟು ಕೂಡಿಸ್ತೀವೋ ಅಷ್ಟು ನಮ್ಮ ದೇಹದ ಅವಯವಗಳು ಕೆಲಸ ಮಾಡೋದಿಲ್ಲ. ಮತ್ತೆ ಮನಸ್ಸಿನ ಕೆಲಸ ಅಂತಂದ್ರೆ ಚಿಂತೆಗಳಲ್ಲ, ಕೆಲಸಗಳು. ಆ ಮನಸ್ಸು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ನಾವು ಕೆಲಸ ಕೊಡ್ತಾ ಇರ್ಬೇಕು. ಆವಾಗ ಅದು ನಾವು ಜೀವಂತ ಇರುವವರೆಗೂ ಅದು ಆಕ್ಟಿವ್ ಆಗಿರುತ್ತೆ. ಮಕ್ಕಳು ಯಾವ ರೀತಿ ಆಕ್ಟಿವ್ ಆಗಿರ್ತಾರೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಆಕ್ಟಿವ್ ಆಗಿರುತ್ತೆ ಅಂತ ಈ ಒಂದು ಇವರ ಜೀವನದ ರಹಸ್ಯದಿಂದ ನಾವು ತಿಳ್ಕೊಬಹುದು. ನೋಡಿ, ಇವರೆಲ್ಲರೂ ಒಬ್ಬೊಬ್ರು ಒಂದೊಂದು ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ. ನಾವೇನ್ ಮಾಡ್ಬೇಕು? ಎಲ್ಲವನ್ನೂ ತಗೋಬೇಕು. ಒಬ್ರು ನಿದ್ದೆ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ, ಆದ್ರೆ ನಮ್ಮ ಧ್ಯಾನದಲ್ಲಿ ಅರ್ಧ ಗಂಟೆ ಧ್ಯಾನ ಮಾಡೋದ್ರಿಂದ 3 ಗಂಟೆಗಳ ನಿದ್ದೆಯಲ್ಲಿ ಸಿಗೋ ಎನರ್ಜಿ ಸಿಗುತ್ತೆ. ಆದ್ರಿಂದ ನಾವು ಧ್ಯಾನ ಸಾಧನೆ ಹೆಚ್ಚು ಮಾಡ್ಬೇಕು. ಮಾಂಸಾಹಾರವನ್ನ ಬಿಡ್ಬೇಕು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಾನು ಯಾವಾಗ್ಲೂ ಆರೋಗ್ಯವಾಗಿರ್ತೀನಿ, ಚಿರಂಜೀವಿ ಆಗಿರ್ತೀನಿ ಅಂತ ನಮಗೆ ನಾವು ಹೇಳ್ಕೊಳ್ತಾ ಇರ್ಬೇಕು. ದೇಹಕ್ಕೆ ಯಾವಾಗ್ಲೂ ಕೆಲಸ ಕೊಡ್ತಾ ಇರ್ಬೇಕು. ಯಾವಾಗ್ಲೂ ನಾವು ಏನಾದ್ರೂ ಕೆಲಸ ಮಾಡ್ತಿರ್ಬೇಕು. ಮನಸ್ಸಿಗೆ ಕೆಲಸ ಅಂತಂದ್ರೆ ಹೊಸದನ್ನ ನಾವು ಯಾವಾಗ್ಲೂ ಕಲಿತಾ ಇರ್ಬೇಕು. ಇದೆಲ್ಲವೂ ನಮ್ಮ ಒಂದು ಸತ್ಸಂಗಗಳಲ್ಲಿ ಎಲ್ಲಾ ಮಾಸ್ಟರ್ಸ್ ಹೇಳ್ತಾ ಬಂದಿದ್ದಾರೆ. ಅದನ್ನೇ ಈ ಪುಸ್ತಕದಲ್ಲಿ ಎಲ್ಲರ ಒಂದು ದೀರ್ಘಾಯುಷ್ಯವನ್ನ, ಅವರ ರಹಸ್ಯಗಳನ್ನ ತಗೊಂಡು ಆ ಇಕಿಗಾಯಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಮತ್ತೆ 20 ಮತ್ತೆ 30 ವರ್ಷಗಳಿಗೊಮ್ಮೆ ಈ ಮಾನವನ ಮೇಲೆ ವೈರಸ್ ದಾಳಿ ಬೇರೆ ಬೇರೆ ರೂಪದಲ್ಲಿ ಅಟ್ಯಾಕ್ ಆಗ್ತಾ ಬಂದಿದೆ. ಆದ್ರೂ ಕೂಡ ಈ ಮೇಲೆ ಹೇಳಿದ ವ್ಯಕ್ತಿಗಳು ಅವುಗಳನ್ನ ಎದುರಿಸಿ ಜೀವನ ಮಾಡಿದ್ದಾರೆ. ಅದಕ್ಕೆ ಅವ್ರ ಕಾರಣನೂ ಕೊಟ್ಟಿದ್ದಾರೆ. ಅವರು ನಮ್ಮ ಸೀನಿಯರ್ಸು, ಹಿರಿಯರು. ಆದ್ರಿಂದ ನಾವು ಕೂಡ ಅವರನ್ನ ಅನುಸರಿಸಲೇಬೇಕು, ಫಾಲೋ ಮಾಡಲೇಬೇಕು. ಮೊದಲು ನಮ್ಮ ದೇಹ ಗಟ್ಟಿಮುಟ್ಟಾಗಿರ್ಬೇಕು. ದೇಹ ಗಟ್ಟಿಮುಟ್ಟಾಗಿರ್ಬೇಕು ಅಂತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು. ನಮ್ಮ ಶರೀರ ರಚನೆ ಹೇಗಿದೆ ಅಂತಂದ್ರೆ, ಹೊರಗಿನಿಂದ ವೈರಿಗಳು ಅಟ್ಯಾಕ್ ಮಾಡಿದ್ರೆ ನಮ್ಮ ಶರೀರದಲ್ಲಿನ ಸೈನಿಕರು ಯುದ್ಧ ಮಾಡೋದಕ್ಕೆ ರೆಡಿ ಇರ್ತಾರೆ. ಅಂದ್ರೆ ನಮ್ಮ ದೇಹದ ಕಣಗಳು ರೆಡಿ ಆಗಿರ್ತವೆ. ಅಷ್ಟು ಅದ್ಭುತವಾದ ವ್ಯವಸ್ಥೆ ನಮ್ಮ ಶರೀರಕ್ಕಿದೆ. ಉದಾಹರಣೆಗೆ, ಎಲ್ಲೋ ಒಂದು ಸಣ್ಣ ಗಾಯ ಆಗಿದೆ ಅನ್ಕೊಳ್ಳಿ, ಅದು ತನ್ನಂತೆ ತಾನೇ ವಾಸಿ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ಒಂದು ಎದುರಿಸುವ ನಮ್ಮ ಶರೀರದ ಚೈತನ್ಯವನ್ನು ನಾವು ಹೆಚ್ಚಿಸ್ಕೋಬೇಕು. ಈಗ ಉದಾಹರಣೆಗೆ, ಕೋವಿಡ್ ಟೈಮ್ನಲ್ಲಿ ಕೆಲವರಿಗೆ ಕೋವಿಡ್ ಆಯಿತು, ಕೆಲವರಿಗೆ ಎಲ್ರಿಗೂ ಕೋವಿಡ್ ಬಂತು ಹೆಚ್ಚಾಗಿ. ಕೆಲವರು ಮರಣ ಹೊಂದಿದ್ರು, ಕೆಲವರಿಗೆ ತುಂಬಾ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು, ಮತ್ತೆ ಕೆಲವರಿಗೆ ಏನೂ ಆಗ್ಲೇ ಇಲ್ಲ. ಇದೆಲ್ಲ ಹೇಗೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೋವಿಡ್ ವೈರಸ್ ಅದರ ಫ್ರೀಕ್ವೆನ್ಸಿಗಿಂತ ನಮ್ಮ ಫ್ರೀಕ್ವೆನ್ಸಿ ತುಂಬಾ ಜಾಸ್ತಿ ಇದೆ. ಆದ್ರೆ ಕೆಲವರು ನಾನಾ ಕಾರಣಗಳಿಂದ ತಮ್ಮ ಒಂದು ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಕೋವಿಡ್ ಸಾಕಷ್ಟು ತೊಂದರೆ ಕೊಟ್ಟಿದೆ. ನೋಡಿ ಮಾಸ್ಟರ್ಸ್, ನನಗೂ ಕೋವಿಡ್ ಅಟ್ಯಾಕ್ ಆಯ್ತು, ಆದ್ರೆ ನಾನು ಒಂದು ಮಾತ್ರೆನೂ ತಗೊಳ್ಳಿಲ್ಲ. ನೆಗಡಿ, ಕೆಮ್ಮು ಏನು ಸಮಸ್ಯೆ ಆಗ್ಲಿಲ್ಲ. ಕೇವಲ ಬಾಯಿ ರುಚಿ ಮಾತ್ರ ನನ್ಗೆ ಹೋಗಿತ್ತು. ಅದು ಬಿಟ್ರೆ ಮತ್ತೆ ಯಾವುದೇ ಆರೋಗ್ಯದಲ್ಲಿ ನನ್ಗೆ ಸಮಸ್ಯೆ ಆಗ್ಲೇ ಇಲ್ಲ. ಆದ್ರಿಂದ ನಾವು ವಜ್ರಕಾಯವಾಗಿರ್ಬೇಕು ಅಂತಂದ್ರೆ
ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ, ನಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ಕೋಬೇಕು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದು ಎಲ್ಲೆಲ್ಲಿ ನಾವು ಅದನ್ನ ಕಳ್ಕೊಳ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ದುಃಖ, ಭಯ, ಕೋಪ, ಅಡಚಣೆಗಳು, ಅಹಂಕಾರ, ದರ್ಪ, ಈ ಎಲ್ಲ ಗುಣಗಳು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಭಾವೋದ್ವೇಗಗಳು, ಇವುಗಳಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ವೈರಸ್ ಫ್ರೀಕ್ವೆನ್ಸಿಗಿಂತ ನಿಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಯ್ತು ಅಂತಂದ್ರೆ ಆ ವೈರಸ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಕಾಡಲ್ಲಿ ಒಂದು ಚಿರತೆ ಜಿಂಕೆಯನ್ನ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಜಿಂಕೆ ಸಾಮಾನ್ಯವಾಗಿ ತುಂಬಾ ವೇಗವಾಗಿ ಓಡುತ್ತೆ. ಆದ್ರೆ ಆ ಚಿರತೆ ಬಂದು ನನ್ನನ್ನ ತಿಂದ್ಬಿಡುತ್ತೆ ಅನ್ನೋ ಒಂದು ಭಯ ಏನಿದೆಯಲ್ಲ, ಅದರ ವೇಗವನ್ನ ಕಡಿಮೆ ಮಾಡ್ಬಿಡುತ್ತೆ. ಆಗ ಚಿರತೆ ಸುಲಭವಾಗಿ ಅದನ್ನ ಹಿಡಿದು ಸಾಯಿಸಿ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಗೆ ಏನೋ ಆಗ್ಬಿಟ್ಟಿದೆ, ನಮ್ಗೇನಾಗುತ್ತೋ ಅನ್ನೋ ಒಂದು ಭಯ, ಆ ಭಯದಿಂದ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಪೂರ್ತಿಯಾಗಿ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ನಮ್ಮಲ್ಲಿ ಒಂದು ನಕಾರಾತ್ಮಕ ಭಾವನೆಗಳನ್ನ ನಾವು ಬಿಡಬೇಕು. ಸೊ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಾರ್ದು ಅಂತಂದ್ರೆ ನಮ್ಮ ಗುಣಗಳಾದ ದಯೆ, ಕೃತಜ್ಞತೆ, ಸಹಾನುಭೂತಿ, ಷರತ್ತುಗಳಿಲ್ಲದ ಪ್ರೀತಿ, ಅನ್ಕಂಡೀಷನಲ್ ಲವ್, ಇವುಗಳನ್ನ ಬೆಳೆಸ್ಕೋಬೇಕು. ಕೃತಜ್ಞತೆಗೆ ಹೈಯೆಸ್ಟ್ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗತ್ತೆ. ಅದು ಮಾಸ್ಟರ್ಸ್ ನಿಮ್ಗೆಲ್ಲ ನಾವು ಕೃತಜ್ಞತೆ ಬಗ್ಗೆ ಎಷ್ಟು ಸಲ ಹೇಳ್ತಾನೆ ಇದ್ದೀವಿ. ಇನ್ನೂ ಒಂದು ವಿಷಯ, ರಿಸರ್ಚ್ ಮಾಡಿದ್ದಾರೆ. 21 ದಿನಗಳ ಕಾಲ ಕೇವಲ 5 ನಿಮಿಷ ನಮ್ಮ ದೇಹದ ಅವಯವಗಳಿಗೆ ನಾವು ಕೃತಜ್ಞತೆಯನ್ನ ತೋರಿಸಿದರೆ 21 ದಿನದಲ್ಲಿ 3.8 ವರ್ಷಗಳಷ್ಟು ನಮ್ಮ ದೇಹದ ಅವಯವಗಳು ಬಯೋಲಾಜಿಕಲಿ ಯಂಗ್ ಆಗ್ತಾವಂತೆ. ನೋಡಿ ಎಷ್ಟು ಇದನ್ನ ಪವಾಡ ಅಂತಿರೋ, ಒಂದು ಕೃತಜ್ಞತೆಯ ಪವರ್ ಅಂತ ಹೇಳ್ತಿರೋ, ಏನ್ ತಿಳ್ಕೊಂಡ್ರು ಅಷ್ಟೇ. ಸೊ ಅಷ್ಟು ಪವರ್ಫುಲ್ ಟೂಲ್ ಈ ಕೃತಜ್ಞತೆ ಅನ್ನೋದು. ಮತ್ತೆ ಈ ಕೃತಜ್ಞತೆ ಹೇಳೋದು ಬಾಯಿ ತುದಿಯಲ್ಲಿ ಹೇಳೋದಲ್ಲ, ಹೃದಯದ ತುಂಬಿ ಆನಂದ ಬಾಷ್ಪದಿಂದ ನಾವು ಆ ಕೃತಜ್ಞತೆಯನ್ನ ತಿಳಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ, ಓ ನಾನು ಜೀವಂತವಾಗಿದ್ದೀನಿ, ಭಗವಂತ ನಾನು ಉಸಿರಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಭಗವಂತ ಅಂತ ನಾವು ಹೃದಯ ತುಂಬಿ ಹೇಳ್ಬೇಕು. ನಮ್ಮ ದೇಹದ ಅವಯವಗಳು 24 ಗಂಟೆ 24x7 ಕೆಲಸ ಮಾಡ್ತಾ ಇವೆ. ಆ ಎಲ್ಲ ದೇಹದ ಅವಯವಗಳಿಗೆ ನಾವು ಕೃತಜ್ಞತೆಯನ್ನ ತಿಳಿಸ್ಬೇಕು. ಅವು ನಮ್ಮ ದೇಹದ ಅವಯವಗಳಲ್ಲ, ನಮ್ಮಲ್ಲಿ ನೆಲೆಸಿರುವ ದೇವತೆಗಳವರು, ನಮಗೋಸ್ಕರ ಕೆಲಸ ಮಾಡುವ ದೇವತೆಗಳವರು. ಈ ದೇಹ ಅನ್ನೋ ದೇವಾಲಯದಲ್ಲಿ ನೆಲೆಸಿರುವ ದೇವತೆಗಳು ನಮ್ಮ ದೇಹದ ಅವಯವಗಳು. ಆದ್ರೆ ನಾವೇನ್ ಮಾಡ್ತೀವಿ, ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ. ಯಾವುದನ್ನು ನಾವು ಆ ಒಂದು ಕೃತಜ್ಞತಾ ಭಾವನೆಯಿಂದ ನಮ್ಮ ದೇಹದ ಅವಯವಗಳನ್ನ ನೆನೆಸ್ಕೊಳ್ಳೋದಿಲ್ಲ. ಈಗ ಹೆಚ್ಚಾಗಿ ಮೊಣಕಾಲಿನ ತೊಂದರೆ ಬರ್ತಾ ಇದೆ, ಅಯ್ಯೋ ನನ್ಗೆ ಮಂಡಿ ನೋವು ಅಂತ ನಾವು ಹೇಳ್ತೀವಿ. ಆದ್ರೆ ನೀವು ಕಾಲ್ ಬಂದಾಗಿನಿಂದ ಆ ಕಾಲುಗಳು, ಆ ಮಂಡಿಗಳು ನಿಮ್ಗೆ ಎಷ್ಟು ಸಹಾಯ ಮಾಡಿದೆ, ನಾವು ಒಂದು ದಿನ ಆದ್ರೂ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತೀವ? ಅದಕ್ಕೆ ಐ ಲವ್ ಯು ಅಂತ ಹೇಳಿದೀವ? ಅವುಗಳನ್ನ ಮುಟ್ಟಿದೀವ ನಾವು? ಹೋಗ್ಲಿ, ಇಲ್ಲ. ನೋವು ಬಂತು ಅಂದ್ರೆ ಅದ್ರ ಕಡೆ ನಮ್ ಗಮನ ಬರುತ್ತೆ. ಅದಕ್ಕೆ ಆ ದೇವತೆ, ನಮ್ಮ ದೇಹದಲ್ಲಿರುವ ಅವಯವಗಳ ರೂಪದಲ್ಲಿರುವ ಆ ದೇವತೆಗಳನ್ನ ಪ್ರತಿದಿನ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇನ್ನು ಸಹಾನುಭೂತಿ, ಅನ್ಕಂಡೀಷನಲ್, ಈ ಎಲ್ಲ ಗುಣಗಳನ್ನ
ನಾವು ಸಂಪೂರ್ಣವಾಗಿ ಬೆಳೆಸ್ಕೊಂಡಿದ್ದೆ ಆದ್ರೆ ಯಾವ ವೈರಸ್ಸು ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದುಃಖ, ಕೋಪ, ಅಹಂಕಾರ, ಅಧಿಕಾರ ಈ ಗುಣಗಳನ್ನ ಬಿಟ್ಟು ಹಾಕ್ತಾ ದಯೆ, ಕೃತಜ್ಞತೆ, ಸಹಾನುಭೂತಿ, ಅನ್ಕಂಡೀಷನಲ್ ಲವ್ ಈ ಗುಣಗಳನ್ನ ಬೆಳೆಸ್ಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಈ ಒಂದು ವ್ಯವಸ್ಥೆ ನಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗಿರುತ್ತೆ. ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಮೂಲಾಧಾರ ಚಕ್ರ, ಮೊದಲು ಒಂದೊಂದೇ ಚಕ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದು ಆಕ್ಟಿವ್ ಆಗಿದೆಯಾ ಇಲ್ವಾ ತಿಳಿದುಕೊಳ್ಳುವ ಲಕ್ಷಣಗಳು. ಇಲ್ಲ ಅಂತಂದ್ರೆ ಆಕ್ಟಿವ್ ಆಗೋದಕ್ಕೆ ನಾವು ಏನ್ ಮಾಡ್ಬೇಕು? ಮೂಲಾಧಾರ ಚಕ್ರ ಆಕ್ಟಿವ್ ಆಗಿದೆಯಾ ಇಲ್ವಾ ತಿಳ್ಕೋಬೇಕು ಅಂದ್ರೆ ನೀವು ಜವಾಬ್ದಾರಿಯುತವಾದ ಕೆಲಸದಲ್ಲಿ ಇದ್ದೀರಾ ಇಲ್ವಾ ನೋಡ್ಕೊಳ್ಳಿ. ನೀವು ಜವಾಬ್ದಾರಿಯಿಂದ ಇದ್ದೀರಾ ಅಂದ್ರೆ ಸಾಕು, ನಿಮ್ಮ ಮೂಲಾಧಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಕೆಲವರು ಇರ್ತಾರೆ, ತಿಂದೆ ಮಲ್ಕೊಂಡೆ, ಯಾವ ಜವಾಬ್ದಾರಿನೂ ಬೇಡ, ಮನೆ ಜವಾಬ್ದಾರಿ ಬೇಡ, ಹೊರಗಿನ ಜವಾಬ್ದಾರಿ ಬೇಡ, ಕೇವಲ ಇದು ಒಂದು ಲಾಡ್ಜ್ ತರ ಅವರಿಗೆ. ಸೊ ನೀವು ಜವಾಬ್ದಾರಿಯಿಂದ ಇದ್ದೀರಾ ಅಂತಂದ್ರೆ ನಿಮ್ಮ ಫಸ್ಟ್ ಲೆವೆಲ್ ಇಮ್ಯೂನ್ ಸಿಸ್ಟಮ್ ಸರಿಯಾಗಿದೆ ಅಂತ ಅರ್ಥ. ಜವಾಬ್ದಾರಿ ಇರುವ, ಜವಾಬ್ದಾರಿ ಇಲ್ಲದಿರುವ ವ್ಯಕ್ತಿಗಳ ಎಕ್ಸಾಂಪಲ್ ನಿಮಗೆ ಕೊಡ್ಬೇಕು ಅಂತಂದ್ರೆ ಮಹಾಭಾರತದ ಭೀಷ್ಮ ಮತ್ತು ವಿಚಿತ್ರವೀರ್ಯ. ವಿಚಿತ್ರವೀರ್ಯನಿಗೆ ಜವಾಬ್ದಾರಿ ಇಲ್ಲ, ಯಾವಾಗ್ಲೂ ಕುಡಿಯೋದು, ಕೊನೆಗೆ ಅವನನ್ನ ರಾಜನನ್ನಾಗಿ ಮಾಡ್ಬೇಕಾದ್ರೆ ಕೂಡ ಕುಡಿದು ಬಂದು ಸಭೆಯಲ್ಲಿ ಸತ್ ಹೋಗ್ತಾನೆ. ಅದೇ ಭೀಷ್ಮನನ್ನ ನೋಡಿ ಎಷ್ಟು ಜವಾಬ್ದಾರಿ, ಕರ್ತವ್ಯ ನಿಷ್ಠೆ. ಅದಕ್ಕೆ ಭೀಷ್ಮ ತುಂಬಾ ವರ್ಷಗಳ ಕಾಲ ಜೀವಿಸಿದ್ದ. ಯಾರು ಭೀಷ್ಮನನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆತನದು ವಜ್ರಕಾಯ. ಯಾಕೆಂದ್ರೆ ತನ್ನ ಜವಾಬ್ದಾರಿಗಳನ್ನ ಅವನು ಪರ್ಫೆಕ್ಟ್ ಆಗಿ ನಿರ್ವಹಿಸ್ತಾ ಇದ್ದ. ಆದ್ರಿಂದ ಮೂಲಾಧಾರ ಚಕ್ರ ಹೆಚ್ಚು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಚೆನ್ನಾಗಿ ಧ್ಯಾನ ಸಾಧನೆ ಮಾಡ್ಬೇಕು. ಬೇರೆ ಏನೂ ಮಾಡ್ಬೇಕಾಗಿಲ್ಲ, ಮೂಲಾಧಾರ ಆಕ್ಟಿವ್ ಆಗಿದ್ರೆ ಜವಾಬ್ದಾರಿಯಿಂದ ಇರ್ತೀರಾ. ಮತ್ತೆ ಇಲ್ಲಿ ಜವಾಬ್ದಾರಿ ಅಂದ್ರೆ ಎರಡು ರೀತಿ, ಒಂದು ಕುಟುಂಬದ ಜವಾಬ್ದಾರಿ, ಇನ್ನೊಂದು ವಿಶ್ವದ ಜವಾಬ್ದಾರಿ. ಇಲ್ಲಿ ಭೀಷ್ಮ ತನ್ನ ರಾಜ್ಯದ ಬಗ್ಗೆ ಅಷ್ಟೇ ಆಲೋಚನೆ ಮಾಡಿದ. ಆದ್ದರಿಂದ ಕೃಷ್ಣ ಭೀಷ್ಮನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ. ಅದೇ ಕುಂತಿ ಮಾತೆಯನ್ನ ನೋಡಿ, ಆಕೆ ತನ್ನ ಮಕ್ಕಳ ಜೊತೆ ಒಂದು ಪುಟ್ಟ ಗ್ರಾಮದಲ್ಲಿದ್ದಾಗ ಆ ಗ್ರಾಮಕ್ಕೆ ಬಕಾಸುರನ ಕಾಟ ತುಂಬಾ ಬರ್ತಾ ಇತ್ತು. ಕುಂತಿ ಬಕಾಸುರನ ಕಾಟ ತಪ್ಪಿಸೋದಕ್ಕೆ ತನ್ನ ಮಗ ಭೀಮನನ್ನ ಕಳಿಸ್ಕೊಟ್ಲು. ಇದು ವಿಶ್ವದ ಕೆಲಸ. ಹಾಗೆ ವಿಶ್ವದ ಕೆಲಸವನ್ನ ಮಾಡಿದಾಗ ಮೂಲಾಧಾರ ಚಕ್ರವು ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ನಿಮ್ಗೆಲ್ಲಾ ಗೊತ್ತೇ ಇದೆ, ನಮ್ಮ ಪಿರಮಿಡ್ ಮಾಸ್ಟರ್ಸು ಎಲ್ಲರೂ ಈ ವಿಶ್ವದ ಜವಾಬ್ದಾರಿಯನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರು ಯಾವಾಗ್ಲೂ ಆರೋಗ್ಯವಾಗಿ ಇರ್ತಾರೆ. ಇನ್ನು ಎರಡನೆಯದು ಸ್ವಾದಿಷ್ಠಾನ ಚಕ್ರ. ಈ ಚಕ್ರ ಆಕ್ಟಿವ್ ಆಗಿದ್ರೆ ಸ್ನೇಹ ಅನ್ನೋ ಸುಗಂಧವನ್ನ ಬೀರ್ತಾ ಇರುತ್ತೆ. ನೀವು ಸ್ನೇಹದಿಂದ ಇರೋದಿಕ್ಕೆ ಆಗ್ತಾ ಇಲ್ವಾ, ನಿಮ್ಮ ಸ್ವಾದಿಷ್ಠಾನ ಚಕ್ರ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಆಗ? ಸಜ್ಜನ ಸಾಂಗತ್ಯವನ್ನ ಮಾಡಿ. ಮೂಲಾಧಾರಕ್ಕೆ ಧ್ಯಾನ ಅವಶ್ಯಕ, ಸ್ವಾದಿಷ್ಠಾನಕ್ಕೆ ಸಜ್ಜನ ಸಾಂಗತ್ಯ ಅವಶ್ಯಕ. ಜರಾಸಂಧ ತನ್ನ ಸ್ನೇಹಿತನನ್ನ ಕೊಲ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪಾಂಡುರಾಜ ಸ್ನೇಹಕ್ಕೆ ಪ್ರತೀಕ, ಒಂದು ಪ್ರಾಣಿಯನ್ನ ಕೊಂದಿದ್ದಕ್ಕೆ ಎಷ್ಟೊಂದು ದುಃಖ ಪಡ್ತಾನೆ. ಅದಕ್ಕೆ ಜರಾಸಂಧ ಕೃಷ್ಣನ ಆದೇಶದ ಮೇರೆಗೆ ಭೀಮನಿಂದ ಕೊಲ್ಲಲ್ಪಟ್ಟ. ಆದ್ದರಿಂದ ಫ್ರೆಂಡ್ಸ್, ಎಲ್ಲರ ಜೊತೆ ಸ್ನೇಹದಿಂದ ಇರಿ. ಇನ್ನು ಮಣಿಪೂರಕ ಚಕ್ರ. ಈ ಮಣಿಪೂರಕ ಚಕ್ರ ಆಕ್ಟಿವ್ ಆಗಿತ್ತು ಅಂತಂದ್ರೆ ನಿಮ್ಮ ಬಾಯಿಯಿಂದ ಬರೀ ಪ್ರಶಂಸೆಗಳೇ ಬರುತ್ತೆ, ಕಂಪ್ಲೇಂಟ್ಸ್ ಬರೋದೇ ಇಲ್ಲ. ನಿಮ್ಮಿಂದ ಕಂಪ್ಲೇಂಟ್ ಬರ್ತಾ ಇದೆ ಅಂದ್ಕೊಳ್ಳಿ, ನಿಮ್ಮ ಮಣಿಪೂರಕ ಚಕ್ರ ಆಕ್ಟಿವ್ನೆಸ್ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಒಂದು ಎನರ್ಜಿ ಕಡಿಮೆ ಇದೆ ಅಂತ
ಅರ್ಥ ಮಾಡ್ಕೋಬೇಕು. ಮಣಿಪುರಕ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾ ಇರ್ಬೇಕು. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹಾಡ್ ಹೇಳಿದ್ರು, ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಹೀಗೆ ಎಷ್ಟೋ ಉದಾಹರಣೆಗಳಿದೆ. ಇನ್ನೊಬ್ರಲ್ಲಿ ನಾವು ಒಳ್ಳೆ ಗುಣಗಳನ್ನ ನಾವು ಅಪ್ರಿಶಿಯೇಟ್ ಮಾಡ್ತಾ ಹೋಗ್ಬೇಕು. ಆ ಪ್ರಶಂಸೆ ಮಾಡುವ ಗುಣ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಿಮ್ಮ ಮಣಿಪುರಕ ಚಕ್ರ ಆಕ್ಟಿವ್ ಆಗಿಲ್ಲ. ಆದ್ರಿಂದ ನೀವು ಚೆಕ್ ಮಾಡ್ಕೊಳ್ಳಿ, ನಾನ್ ಬೇರೆಯವ್ರನ್ನ ಅವರ ಗುಣಗಳನ್ನ ನಾನು ಹೊಗಳ್ತಾ ಇದ್ದೀನ, ಇಲ್ಲ ಅವ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನ, ನಿಮಗ್ ನೀವೇ ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ ಆ ಪಿರಮಿಡ್ ಮಾಸ್ಟರ್ಸ್ ಆದ್ರೂ ಕೂಡ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವರ ಮಣಿಪುರಕ ಚಕ್ರವನ್ನ ಅವ್ರು ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಚಕ್ರಗಳೆಲ್ಲ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮಿಂದ ಜವಾಬ್ದಾರಿ ಅನ್ನುವ ಸುಗಂಧ, ಸ್ನೇಹ ಅನ್ನುವ ಸುಗಂಧ, ಅಭಿನಂದನೆ ಅನ್ನುವ ಸುಗಂಧ ಬರ್ತಾ ಇದ್ರೆ ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ. ಆಗ ನಿಮ್ಮ ಚೈತನ್ಯ ವಿಶ್ವವ್ಯಾಪಿಯಾಗಿ ಹೋಗುತ್ತೆ. ನಮ್ಮಲ್ಲಿರುವ ಆ ಒಂದು ಪವರ್ಗೆ, ಯೂನಿವರ್ಸ್ಗೆ ಲಿಂಕ್ ಮಾಡೋದೇ ಈ ಚಕ್ರಗಳು. ಆದ್ರಿಂದ ನಿಮ್ಮ ಚಕ್ರಗಳನ್ನ, ನಿಮ್ಮ ಸ್ವಭಾವಗಳನ್ನ ಆಗಾಗ ನೀವು ಚೆಕ್ ಮಾಡ್ಕೊಳ್ತಾ ಇರಿ. ಇನ್ನು ಅನಾಹತ ಚಕ್ರ. ಅನಾಹತ ಚಕ್ರ ಶಾಂತಿ ಅನ್ನೋ ಸುಗಂಧವನ್ನ ಬೀರುತ್ತೆ. ಯಾರು ಶಾಂತ ಚಿತ್ತರಾಗಿ ಇರ್ತಾರೋ ಅವರು ಅನಾಹತ ಚಕ್ರ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಕೆಲವರು ಇರ್ತಾರೆ ಯಾವಾಗ್ಲೂ ಅಶಾಂತಿಯಿಂದ ಗೊಣಗ್ತಾ ಇರ್ತಾರೆ, ಅವರ ಅನಾಹತ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅನಾಹತ ಚಕ್ರ ಆಕ್ಟಿವ್ ಆಗ್ಬೇಕು ಅಂತಂದ್ರೆ ಕೇಳಿಸ್ಕೋಬೇಕು, ಮಕ್ಕಳು ಹೇಳೋದನ್ನ ಕೇಳ್ಬೇಕು, ಮನೆಯಲ್ಲಿರೋರು ಎಲ್ಲರ ಮಾತುಗಳನ್ನ ಕೇಳ್ಬೇಕು, ನಿಮಗಿಂತ ಕೆಳಗಿನವ್ರು ಹೇಳೋದನ್ನ ಕೇಳ್ಬೇಕು, ಬೇರೆ ಮಾಸ್ಟರ್ಸ್ ಅನುಭವಗಳನ್ನ ಕೇಳ್ಕೋಬೇಕು. ಅವ್ರ ಅನುಭವ ಏನ್ ಕೇಳೋದ್ ಬಿಡಪ್ಪ, ಅದು ಅಲ್ಲ. ಯಾವುದೇ ಒಂದು ಚಿಕ್ಕ ಅನುಭವನ ಯಾರೇ ಹೇಳಿ ಅದನ್ನ ಆಸಕ್ತಿಯಿಂದ ಕೇಳಿಸ್ಕೋಬೇಕು. ಯಾವಾಗ ನಾವು ಹೆಚ್ಚು ಕೇಳಿಸ್ಕೊಳ್ತೀವೋ ಆಗ ಶಾಂತಿ ನೆಲೆಸುತ್ತೆ. ಅಂದ್ರೆ ಕೇಳಿಸ್ಕೊಳ್ಳೋದ್ರಿಂದ ನಾನು ಮಾತ್ರ ಧ್ಯಾನ ಮಾಡ್ತಾ ಇಲ್ಲ, ನಾನು ಮಾತ್ರ ಅನುಭವಗಳನ್ನ ಪಡ್ಕೊಳ್ತಾ ಇಲ್ಲ, ಎಲ್ಲರಿಗೂ ಅನುಭವ ಆಗ್ತಾ ಇದೆ, ಎಲ್ಲರೂ ಗ್ರೇಟು ಅನ್ನುವ ಒಂದು ಸಮಾನತೆ ಭಾವನೆ ನಮ್ಮಲ್ಲಿ ನೆಲೆಸುತ್ತೆ. ಕೇಳದೇ ಇರುವುದಕ್ಕೆ ಎಕ್ಸಾಂಪಲ್ ಧೃತರಾಷ್ಟ್ರ, ಕೇಳೋದಕ್ಕೆ ಎಕ್ಸಾಂಪಲ್ ಧರ್ಮರಾಯ. ರಾಜ್ಯ ಹೋಯ್ತು, 13 ವರ್ಷ ವನವಾಸ ಅನುಭವಿಸಿದ್ರು, ಶಾಂತವಾಗಿದ್ದ ಧರ್ಮರಾಜ. ಯಾಕೆಂದ್ರೆ ಕೃಷ್ಣನ ಮಾತುಗಳನ್ನ ಕೇಳ್ತಾ ಇದ್ದ. ಆದ್ರೆ ಸಂಪತ್ತಿದೆ, ಅಧಿಕಾರ ಇದೆ, ಎಲ್ಲಾ ಇದ್ರು ಕೂಡ ಧೃತರಾಷ್ಟ್ರನಿಗೆ ಮನಃಶಾಂತಿ ಇಲ್ಲ. 13 ವರ್ಷ ಪಾಂಡವರು ಬರಲ್ಲ ಅಂತ ಗೊತ್ತು, ಹಾಯಾಗಿರ್ಬೋದು, ಆದ್ರೆ ಅವನಿಗೆ ಶಾಂತಿ ಇಲ್ಲ. ಯಾಕೆಂದ್ರೆ ಧೃತರಾಷ್ಟ್ರ ಯಾರ ಮಾತನ್ನು ಕೇಳಲಿಲ್ಲ. ಯಾಕೆ ಗಾಂಧಾರಿ ಮಾತನ್ನು ಕೇಳಲಿಲ್ಲ. ನೋಡಿ, ರಾವಣ ಕೂಡ ಮಂಡೋದರಿ ಎಷ್ಟು ಹೇಳಿದ್ರು ಕೂಡ ಆಕೆ ಮಾತನ್ನ ಕೇಳಲಿಲ್ಲ. ಕೊನೆಗೆ ಏನಾಯ್ತು ಅವನ ಕತೆ, ಅವನ ಮೃತ್ಯುವನ್ನ ಅವನೇ ತಂದ್ಕೊಂಡ. ಆದ್ರಿಂದ ಫ್ರೆಂಡ್ಸ್, ಶಾಂತಿ ಬೇಕು ಅಂದ್ರೆ ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕು. ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಕೇಳ್ತಾ ಇರ್ಬೇಕು. ಕೇಳೋದು ಎಂತ ಮಾತುಗಳನ್ನ, ಬೇರೆಯವರು ತಮ್ಮ ಮನೆ ರಾಡಿಯನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಕೇಳಿಸ್ಕೊಳ್ಳೋದಲ್ಲ, ಒಳ್ಳೆ ಒಳ್ಳೆ ಮಾತುಗಳನ್ನ, ಅಧ್ಯಾತ್ಮವನ್ನ ಕೇಳಿಸ್ಕೋಬೇಕು. ಧೃತರಾಷ್ಟ್ರ ಶಕುನಿ ಮಾತನ್ನ ಕೇಳಿದ, ಆದ್ರೆ ಧರ್ಮರಾಜ ಕೃಷ್ಣನ ಮಾತನ್ನ ಕೇಳಿದ, ಯಕ್ಷನ ಮಾತನ್ನ ಕೇಳಿದ, ಮಹಾಪುರುಷರ ಮಾತನ್ನ ಕೇಳಿದ. ಆದ್ರಿಂದ ಮಾಸ್ಟರ್ಸ್, ನಾವು ಕೇಳಿಸ್ಕೊಳ್ಳೋದು ಏನ್ ಮಾಡ್ಬೇಕು, ಈ ಮಹಾವತಾರ
ಫೌಂಡೇಶನ್ ಅಲ್ಲಿ ಏನೇನು ಕ್ಲಾಸ್ಗಳು ಮಾಡ್ತಾರೋ, ಏನೇನು ವಿದ್ಯೆ ಕಲಿಸ್ತಾರೋ ಅವುಗಳನ್ನ ಕೇಳ್ತಾ ಇರ್ಬೇಕು. ಆಗ ನಮ್ಮ ಅನಾಹತ ಚಕ್ರ ಆಕ್ಟಿವ್ ಆಗಿರುತ್ತೆ. ಇನ್ನು ವಿಶುದ್ಧ ಚಕ್ರ, ವಿಶುದ್ಧ ಚಕ್ರದಿಂದ ಬರುವ ಸುಗಂಧ ಏನು ಅಂತಂದ್ರೆ ಮಧುರವಾದ ಮಾತುಗಳು. ಯಾರದಾದ್ರೂ ಮಾತು ಪರ್ಫೆಕ್ಟ್ ಆಗಿದೆ ಅಂದ್ರೆ ಅವರ ವಿಶುದ್ಧ ಚಕ್ರ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ವಿಶುದ್ಧ ಚಕ್ರವು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಬಹಳ ಬಹಳ ಮುಖ್ಯವಾದದ್ದು. ಸರಿಯಾದ ವಾಕುಗಳು ಬರದೇ ಇದ್ರೆ ನಮ್ಮ ಎನರ್ಜಿಯನ್ನ ಅದು ಪೂರ್ತಿಯಾಗಿ ಎಳೆದು ಹಾಕತ್ತೆ. ಯಾಕೆಂದ್ರೆ ಅವರಲ್ಲಿ ಸಾಕಷ್ಟು ಒಂದು ಪವರ್ ಇರುತ್ತೆ. ಅವರು ಒಂದು ಅಕಾರಾತ್ಮಕವಾಗಿ ಮಾತನಾಡಿದ್ರು ಅವರ ಎನರ್ಜಿ ಎಲ್ಲ ಅಲ್ಲಿ ಹೊರಟೋಗುತ್ತೆ. ಅವರು ಒಳ್ಳೆ ಒಳ್ಳೆ ಮಾತುಗಳನ್ನ, ಎನರ್ಜಿ ಇರೋ ಮಾತುಗಳನ್ನ ಆಡಿದ್ರೆ ಆ ಮಾತುಗಳಿಗೆ ಎನರ್ಜಿ ಬರುತ್ತೆ. ನಮ್ಮ ಪತ್ರಿಜಿಯವರು ಯಾರಾದರೂ ಸರಿಯಾಗಿ ಮಾತನಾಡ್ತಾ ಇದ್ರೆ ಪ್ರೀತಿಯಿಂದ ಅವರನ್ನೇ ನೋಡ್ತಾ ಇರ್ತಾರೆ. ಯಾರಾದ್ರೂ ಸರಿಯಾಗಿ ಮಾತಾಡ್ತಾ ಇದ್ರೆ ಚೆನ್ನಾಗಿ ಬೈದು ಬಿಡ್ತಾರೆ. ಆದ್ರಿಂದ ನಮ್ಮಿಂದ ಒಳ್ಳೆ ಮಾತುಗಳು ಬರ್ಬೇಕು ಅಂದ್ರೆ ಯಾವಾಗಲೂ ಪ್ರಬೋಧನೆಗಳನ್ನ ಕೇಳ್ತಾ ಇರ್ಬೇಕು, ಕ್ಲಾಸಸ್ ಮಾಡ್ತಾ ಇರ್ಬೇಕು, ರಾಮಾಯಣದ ಬಗ್ಗೆ ತಿಳ್ಕೋಬೇಕು, ರಾಮಾಯಣದ ಬಗ್ಗೆ ಹೇಳ್ಬೇಕು, ಮಹಾಭಾರತದ ಬಗ್ಗೆ ತಿಳ್ಕೋಬೇಕು, ಮಹಾಭಾರತದ ಬಗ್ಗೆ ಹೇಳ್ತಾ ಇರ್ಬೇಕು, ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ತಾ ಇರ್ಬೇಕು, ಒಟ್ಟಿನಲ್ಲಿ ಹೇಳ್ತಾ ಹೋಗ್ಬೇಕು. ಅವಾಗ ನಮ್ಮ ಚೈತನ್ಯವೆಲ್ಲ ಬದಲಾಗಿ ಹೋಗುತ್ತೆ. ಇನ್ನು ಆಜ್ಞಾಚಕ್ರ, ಆಜ್ಞಾಚಕ್ರದ ಸಂಕೇತ ಏನು ಅಂದ್ರೆ ದಿವ್ಯ ಜ್ಞಾನ. ಇವರ ಹತ್ರ ಹೈಯೆಸ್ಟ್ ನಾಲೆಡ್ಜ್ ಇರುತ್ತೆ. ಆಜ್ಞಾಚಕ್ರ ಆಕ್ಟಿವ್ ಆಗಿರ್ಬೇಕಂದ್ರೆ ಯಾವತ್ತು ದಿವ್ಯಾತ್ಮ ಸ್ವರೂಪದ ಜೊತೆ ಅನುಸಂಧಾನವಾಗಿರ್ಬೇಕು. ಇದಕ್ಕೆ ಏನ್ ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕು. ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಅಂದ್ರೆ ಮಹಾಭಾರತದ ಸಂಜಯ. ಇವರು ಮಹಾಭಾರತ ಯುದ್ಧವನ್ನ ತಮ್ಮ ದಿವ್ಯ ನೇತ್ರದಿಂದ ವೀಕ್ಷಿಸಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ರು. ಇನ್ನು ಸಹಸ್ರಾರ ಚಕ್ರ, ಅದು ಚಕ್ರವಲ್ಲ, ಅದು ಸ್ಥಿತಿ. ಸಹಸ್ರಾರ ಸ್ಥಿತಿಯಲ್ಲಿರುವವರ ಬಗ್ಗೆ ಹೇಳಬೇಕಾದ ಮಾತೇ ಇಲ್ಲ. ಉದಾಹರಣೆಗೆ ನಮ್ಮ ಪತ್ರಿಜಿಯವರು, ಬುದ್ಧ ಭಗವಾನರು, ರಮಣ ಮಹರ್ಷಿಗಳು, ಇನ್ನು ಎಷ್ಟೋ ಜನ ಮಹಾತ್ಮರಿದ್ದಾರೆ. 6 ಚಕ್ರಗಳಿಂದ 6 ರೀತಿಯ ಸುಗಂಧಗಳ ಬಿಡುಗಡೆಯಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಆಗ ಆ ಒಂದು ಬ್ರಹ್ಮಾಂಡದಿಂದ ಬರುವ ಎನರ್ಜಿ, ನಮ್ಮ ದೇಹದಿಂದ ಬರ್ತಾ ಇರೋ ಪವರು ಎರಡೂ ಕನೆಕ್ಟ್ ಆಗಿ ನಮ್ಮ ಶರೀರ ವಜ್ರಕಾಯ ಆಗುತ್ತೆ. ನೋಡಿ, ಚಕ್ರಗಳಿಗೂ ನಮ್ಮ ವಜ್ರಕಾಯ ಶರೀರಕ್ಕೂ ಎಷ್ಟು ಸಂಬಂಧ ಇದೆ. ಧ್ಯಾನ ಸಾಧನೆ ಮಾಡಿದ್ರೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ. ಆದ್ರಿಂದ ನಮ್ಮಲ್ಲಿ ಜವಾಬ್ದಾರಿ ಅನ್ನುವ ಸುಗಂಧ ಬರುತ್ತೆ. ಧ್ಯಾನ ಹೇಳೋದು ನನ್ನ ಜವಾಬ್ದಾರಿ, ಶಾಕಾಹಾರದ ಬಗ್ಗೆ ಹೇಳೋದು ಅದು ಯೂನಿವರ್ಸ್ನ ಜವಾಬ್ದಾರಿ. ಅದಕ್ಕೆ ನೋಡಿ, ಧ್ಯಾನ ಕಲಿತ ತಕ್ಷಣ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ಅನಿಸೋಕೆ ಶುರು ಆಗತ್ತೆ. ಏನಾದ್ರೂ ಧ್ಯಾನದಲ್ಲಿ ಸೇವೆ ಮಾಡ್ಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಅವರ ಮೂಲಾಧಾರ ಚಕ್ರ ಆಕ್ಟಿವ್ ಆಗಿರುತ್ತೆ. ಧ್ಯಾನ ಆ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ ಅವರು ಸಂಸಾರದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಾದಿಷ್ಠಾನ ಚಕ್ರಕ್ಕೆ ಸಜ್ಜನ ಸಾಂಗತ್ಯ ಬೇಕು. ಇದರಿಂದ ನಿಮ್ಮಲ್ಲಿ ಸ್ನೇಹ ಅನ್ನುವ ಸುಗಂಧ ವಿಕಾಸವಾಗುತ್ತೆ. ಮಣಿಪುರ ಚಕ್ರಕ್ಕೆ ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಚೆಕಿಂಗ್ ಬೇಕು. ಅದರಿಂದ ನಿಮ್ಮಲ್ಲಿರುವ ಅಭಿನಂದನೆ ಅನ್ನುವ ಸುಗಂಧ ವಿಕಾಸ ಆಗುತ್ತೆ. ಅಂದ್ರೆ ಎಲ್ಲರನ್ನೂ ಪ್ರಶಂಸೆ ಮಾಡ್ಬೇಕು, ಕಂಪ್ಲೀಟ್ ಮಾಡೋದಲ್ಲ, ಪ್ರಶಂಸೆ ಮಾಡ್ಬೇಕು. ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕಂದ್ರೆ ಎಲ್ಲವನ್ನೂ ಕೇಳಿಸ್ಕೋಬೇಕು. ಆಗ ಶಾಂತಿ ಅನ್ನುವ ಸುಗಂಧ ವಿಕಾಸವಾಗುತ್ತೆ. ವಿಶುದ್ಧ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವಾಗಲೂ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ಬೇಕು. ಆಗ ನಿಮ್ಮ ಬಾಯಿಂದ ಮಧುರವಾದ ವಾಕ್ಯಗಳು ಬರುತ್ತವೆ. ಆಜ್ಞಾ ಚಕ್ರವು ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ
ಯಾವಾಗಲೂ ದಿವ್ಯಾತ್ಮರ ಜೊತೆಗೆ ಅನುಸಂಧಾನವಾಗಿರ್ಬೇಕು. ಸಂದೇಶಗಳನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಿರಂತರ ಧ್ಯಾನ ಸಾಧನೆ. ಸಾರಿ. ಸೊ ಫ್ರೆಂಡ್ಸ್, ನಮ್ಮ ಒಂದು ಇಮ್ಯುನಿಟಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯಾವ ಗುಣಗಳು ಇರ್ಬೇಕು, ನಾವು ಈಗ ಎಲ್ಲ ಚರ್ಚೆ ಮಾಡಿದೀವಿ. ಆ ಬಂದಂತಹ ಒಂದು ಎನರ್ಜಿಯನ್ನ ನಮ್ಮ ಚಕ್ರಗಳಲ್ಲಿ ಹೇಗೆ ಸೆಟ್ರೇಟ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ. ಮೂಲಾಧಾರ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಹೆಚ್ಚು ಧ್ಯಾನ ಸಾಧನೆ. ಸ್ವಾದಿಷ್ಠಾನ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಸಜ್ಜನ ಸಾಂಗತ್ಯ. ಮಣಿಪುರ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಸೆಲ್ಫ್ ಚೆಕಿಂಗ್ ಮಾಡ್ಕೋಬೇಕು. ಅಭಿನಂದನೆ ಎನ್ನುವ ಸುಗಂಧ ವಿಕಾಸ ಆಗುತ್ತೆ. ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕಂದ್ರೆ ಯಾವಾಗ್ಲೂ ಕೇಳಿಸ್ಕೊಳ್ತಾ ಇರ್ಬೇಕು. ಆಗ ಶಾಂತಿ ಅನ್ನುವ ಸುಗಂಧ ನಮ್ಮಲ್ಲಿ ನೆಲೆಸುತ್ತೆ. ವಿಶುದ್ಧ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವಾಗಲೂ ಒಳ್ಳೆ ಒಳ್ಳೆ ಮಾತುಗಳನ್ನ ನಾವು ಹೇಳ್ತಾ ಇರ್ಬೇಕು. ಮಧುರವಾದ ವಾಕ್ಯಗಳು ನಮ್ಮಿಂದ ಹೊರಹೊಮ್ಮುತ್ತವೆ. ಆಜ್ಞಾ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಿರಂತರ ಧ್ಯಾನ ಸಾಧನೆ, ದಿವ್ಯಾತ್ಮರ ಜೊತೆ ಅನುಸಂಧಾನ, ದಿವ್ಯ ಜ್ಞಾನ ಪ್ರಾಪ್ತಿ. ಈಗ ಮೇಲಿನಿಂದ ನಾವು ಕೆಳಗಡೆ ಬರೋಣ. ನಾವು ಆಜ್ಞಾ ಚಕ್ರ ದಿವ್ಯಾತ್ಮರ ಜೊತೆ ಅನುಸಂಧಾನವಾಗಿದ್ದರೆ ಮಧುರವಾದ ವಾಕ್ಯಗಳು ಬರುತ್ತೆ. ಪರಿಣಾಮವಾಗಿ ನಾವು ಶಾಂತಿಯಿಂದ ಜೀವನ ಮಾಡಬಹುದು. ತದ್ವಾರ ಎಲ್ಲರನ್ನ ಅಭಿನಂದನೆ ಮಾಡೋದನ್ನ ನಾವು ತಿಳ್ಕೊಂತೀವಿ. ಅದರಿಂದ ಎಲ್ಲರೊಡನೆ ಸ್ನೇಹದಿಂದ ಇರ್ತೀವಿ. ತದ್ವಾರ ಜವಾಬ್ದಾರಿಯುತವಾದ ಕಾರ್ಯಗಳನ್ನ ನಾವು ಮಾಡ್ತೀವಿ. ನೋಡಿ, ಕೆಳಗಿನಿಂದ ಮೇಲೆ ಯಾವ ರೀತಿ ಹೋಗ್ತೀವಿ, ಮೇಲಿನಿಂದ ಕೆಳಗಡೆ ಯಾವ ರೀತಿ ಬರ್ತೀವಿ. ಹೀಗೆ ಇದ್ದಾಗ ನಮ್ಮ ಶರೀರ ಅನ್ನೋದು ವಜ್ರಕಾಯವಾಗಿರುತ್ತೆ. ಸೊ ವಜ್ರಕಾಯ ಶರೀರವನ್ನ ಮಾಡ್ಕೊಳ್ಳೋದು ತುಂಬಾ ತುಂಬಾ ಸುಲಭ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿನ ಅರಿಷಡ್ ವರ್ಗಗಳನ್ನ ನಾವು ಬಿಟ್ಟು ಹಾಕ್ಬೇಕು. ಕೋಪ, ದ್ವೇಷ, ಅಸೂಯೆ, ಅಹಂಕಾರ, ಅಧಿಕಾರ ದಾಹ, ಹೊಟ್ಟೆ ಕಿಚ್ಚು, ಇವುಗಳನ್ನೆಲ್ಲವನ್ನ ನಾವು ಬಿಟ್ಟು ಹಾಕಿ ಕೃತಜ್ಞತೆ ಭಾವನೆ, ಕರುಣೆ, ದಯೆ, ಅಪಾರವಾದ ಪ್ರೀತಿ, ಜವಾಬ್ದಾರಿಯುತ ಕೆಲಸಗಳು, ಧ್ಯಾನ ಸಾಧನೆ, ಇವುಗಳನ್ನ ನಾವು ಮಾಡ್ತಾ ಇದ್ರೆ ನಮ್ಮ ಶರೀರ ವಜ್ರಕಾಯ ಶರೀರವಾಗುತ್ತೆ. ಸೊ ಈ ಒಂದು ವಿಷಯವನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿಯವರಿಗೂ, ಮಹಾವತಾರ್ ಫೌಂಡೇಶನ್ ಎಲ್ಲ ಆತ್ಮ ಬಂಧುಗಳಿಗೂ, ಎಲ್ಲ ಮಾಸ್ಟರ್ಸಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು.